ಬೆಂಗಳೂರಿನ ಕಲಾಸಿಪಾಳ್ಯ ಬಸ್ ನಿಲ್ದಾಣದಲ್ಲಿ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದ್ದು ಕೆಲ ಕಾರಣ ಭಯದ ವಾತಾವರಣ ಅಲ್ಲಿ ನಿರ್ಮಾಣವಾಗಿತ್ತು. ಬೆಂಗಳೂರಿನ ಕಲಾಸಿಪಾಳ್ಯ ಬಸ್ ನಿಲ್ದಾಣದಲ್ಲಿ 6 ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿವೆ. ಸ್ಥಳಕ್ಕೆ ಸದ್ಯ ಪೊಲೀಸರು ಮತ್ತು ಶ್ವಾನದಳ ದೌಡಾಯಿಸಿದೆ. ಬಸ್ ಸ್ಟ್ಯಾಂಡ್ನಲ್ಲಿ ಜಿಲೆಟಿನ್ ಬಿಟ್ಟು ಹೋಗಿರುವಂತಹ ಅನಾಮಿಕ ಜಿಲೆಟಿನ್ ಪತ್ತೆಯಾದ ಹಿನ್ನೆಲೆಯಲ್ಲಿ ಸ್ಥಳದಲ್ಲಿ ಸದ್ಯ ಭಯದ ವಾತಾವರಣ ನಿರ್ಮಾಣವಾಗಿದೆ. ಬೆಂಗಳೂರಿನ ಕಲಾಸಿಪಾಳ್ಯ ಬಸ್ ನಿಲ್ದಾಣದಲ್ಲಿ ಕವರೊಂದರಲ್ಲಿ 6 ಜಿಲೆಟಿನ್ ಕಡ್ಡಿಗಳು ಲಭ್ಯವಾಗಿವೆ. ಇದನ್ನ ಗಮನಿಸಿದಂತಹ ಸ್ಥಳೀಯರು ಪೊಲೀಸರಿಗೆ ವಿಷಯವನ್ನು ಮುಟ್ಟಿಸಿದ್ದಾರೆ. ಪೊಲೀಸರು ಸ್ಥಳಕ್ಕೆ ಬಂದದ್ದು ಅದರ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ. ಯಾರು ಇದನ್ನ ಬಿಟ್ಟು ಹೋಗಿರೋದು, ಉದ್ದೇಶಪೂರ್ವಕವಾಗಿ ಇಲ್ಲಿ ಇಟ್ಟು ಹೋಗಿರೋದ, ಸ್ಫೋಟ ಮಾಡುವಂತಹ ಉದ್ದೇಶವನ್ನೇನಾದರೂ ಹೊಂದಲಾಗಿತ್ತಾ ಇತ್ಯಾದಿ ವಿಚಾರ ಬಗ್ಗೆ ಪೊಲೀಸರು ಈಗ ತನಿಖೆಯನ್ನು ಕೈಗೆತ್ತಿಕೊಂಡಿದ್ದಾರೆ. ಬಸ್ ನಿಲ್ದಾಣದಲ್ಲಿ ಇದನ್ನ ಬಿಟ್ಟು ಹೋಗಿದ್ರ ಕಾರಣದಿಂದಾಗಿ ಅಲ್ಲಿದ್ದಂತಹ ಪ್ರಯಾಣಿಕರು ಕೂಡ ಕೆಲ ಕಾಲ ಆತಂಕಕ್ಕೆ ಒಳಗಾಗಿದ್ರು. ಈಗ ಸದ್ಯ ಬಸ್ ನಿಲ್ದಾಣದಲ್ಲಿದ್ದಂತಹ ಪ್ರಯಾಣಿಕರನ್ನೆಲ್ಲ ಬೇರೆ ಕಡೆಗೆ ತೆರಳುವಂತೆ ಹೇಳಲಾಗಿದ್ದು ಅದರ ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ. ಕೇವಲ ಅಲ್ಲಿ ಮಾತ್ರ ಇದೆಯಾ ಅಥವಾ ಬಸ್ ನಿಲ್ದಾಣದ ಸುತ್ತಮುತ್ತ ಏನಾದರೂ ಈ ರೀತಿಯಾಗಿ ಜಿಲೆಟಿನ್ ಕಡ್ಡಿಗಳು ಇನ್ನೂ ಕೂಡ ಇದಾವ ಅನ್ನುವಂತಹ ಬಗ್ಗೆ ಶೋಧ ಕಾರ್ಯವನ್ನು ಶ್ವಾನದಳ ಆರಂಭ ಮಾಡಿದೆ. ನೋಡ್ತಾ ಇದ್ರಿ ದೃಶ್ಯದಲ್ಲಿ ಒಟ್ಟು 6 ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದೆ. ಅನಾಮಿಕ ವ್ಯಕ್ತಿ ಇದನ್ನ ಬಿಟ್ಟು ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಎಷ್ಟೊತ್ತಿಗೆ ಬಿಟ್ಟು ಹೋಗಿರೋದು ಇದನ್ನ ಗಮನಿಸಿದವರು ಯಾರು, ನಂತರ पुलिस ने देखा इधर फिर कंप्लेन किया तो वो लोग आके कौन फोन किया था पुलिस को? आपने देखकर फोन किया था? नहीं तो पता नहीं। ಸೊ ಸ್ಥಳೀಯರು ಇದನ್ನು ಗಮನಿಸಿದ ನಂತರದಲ್ಲಿ ಕ್ವಿಕ್ ಆಗಿ ಪೊಲೀಸರಿಗೆ ತಿಳಿಸಿದ್ದಾರೆ. ಯಾವುದೇ ಅನುಮಾನಾಸ್ಪದ ವಸ್ತುಗಳು ಸುಮಾರು ಹೊತ್ತಿನಿಂದ ಇದೆ, ಅಲ್ಲಿ ಯಾರೂ ಕೂಡ ಬರ್ತಾ ಇಲ್ಲ, ಅದನ್ನು ಯಾರು ಟಚ್ ಮಾಡ್ತಿಲ್ಲ ಅಂದಾಗ ಆ ಒಂದು ಭಯ ಇದ್ದೇ ಇರುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ಜಿಲೆಟಿನ್ ಕಡ್ಡಿ ಪತ್ತೆಯಾಗಿದ್ದರ ವಿಷಯವಾಗಿ ಎಷ್ಟೊತ್ತಿಗೆ ಪೊಲೀಸರಿಗೆ ಮಾಹಿತಿ ಬಂತು, ಯಾರಿಂದ ಮಾಹಿತಿ ಬಂತು, ಈಗ ಏನು ನಡೀತಾ ಇದೆ ಅಲ್ಲಿ? ದಿವ್ಯಾ, ಬೆಂಗಳೂರಿನ ಕಲಾಸಿಪಾಳ್ಯ ಬಸ್ ಸ್ಟಾಪ್ ಇದು ಖಾಸಗಿ ಬಸ್ ಸ್ಟ್ಯಾಂಡ್ಗೆ ಹೊಂದಿಕೊಂಡಂತೆ ಒಂದು ಬಾತ್ರೂಮ್ ಇದೆ. ಆ ಬಾತ್ರೂಮ್ನ ಹೊರಗಿನ ಟೇಬಲ್ ಮೇಲೆ ಏಕಾಏಕಿ ಒಂದು ಬ್ಯಾಗನ್ನು ಬಿಟ್ಟು ಹೋಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಆ ಬ್ಯಾಗನ್ನು ಪರಿಶೀಲನೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಆ ಬ್ಯಾಗ್ನ ಒಳಭಾಗದಲ್ಲಿ ಒಂದು 6 ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದ್ದಾವೆ. ಆ ಜಿಲೆಟಿನ್ ಕಡ್ಡಿಗಳನ್ನು ಇಲ್ಲಿ ಶೌಚಾಲಯವನ್ನು ನೋಡ್ಕೊಳ್ತಿದ್ದಂತಹ ಮ್ಯಾನೇಜರ್, ಉಸ್ತುವಾರಿ ಇದ್ದಂತಹ ವ್ಯಕ್ತಿ ಗಮನಿಸಿದಂತಹ ಸಂದರ್ಭದಲ್ಲಿ ಅದರೊಳಗೆ ಏನೋ ಒಂದು ರೀತಿ ಅನುಮಾನದ ವಸ್ತುಗಳು ಕಂಡು ಬಂದಿದ್ದಾವೆ. ಕೂಡಲೇ ಆತ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾನೆ. ಸದ್ಯ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಒಂದಷ್ಟು ಈ ಜಿಲೆಟಿನ್ ಕಡ್ಡಿಗಳು ಹೇಗೆ ಬಂತು, ಏನು ಎತ್ತ ಅಂತೇಳಿ ನೋಡಿದಂತಹ ಸಂದರ್ಭದಲ್ಲಿ ಎಲ್ಲಿ ಯಾರೋ ಈ ಬಂಡೆಯನ್ನು ಕೆಲಸ ಮಾಡುವಂತಹವರು ಉದ್ದೇಶಪೂರ್ವಕವಾಗಿ ಬಿಟ್ಟು ಹೋಗಿದ್ದಾರಾ ಅಥವಾ ಇಲ್ಲ ಮರೆತು ಬಿಟ್ಟು ಹೋಗಿದ್ದಾರಾ, ಈ ಹಿನ್ನೆಲೆಯಲ್ಲಿ ಒಂದಷ್ಟು ಪರಿಶೀಲನೆಯನ್ನು ನಡೆಸುವ ಕೆಲಸವನ್ನು ಕೂಡ ಮಾಡಲಾಗ್ತಿದೆ. ಸದ್ಯ ಆ 6 ಜಿಲೆಟಿನ್ ಕಡ್ಡಿಗಳನ್ನು ವಶಕ್ಕೆ ಪಡೆಯುವ ಕೆಲಸವನ್ನು ಇದೀಗ ಪೊಲೀಸರು ಮಾಡಿದ್ದಾರೆ. ಜಿಲೆಟಿನ್ ಕಡ್ಡಿಗಳು ಸಿಕ್ಕಿದಂತಹ ಕೂಡಲೇ ಸ್ಥಳಕ್ಕೆ DCP ಮತ್ತು ಜಂಟಿ ಪೊಲೀಸ್ ಆಯುಕ್ತರು ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಮತ್ತು ಪ್ರತಿ ಇಡೀ ಆ ಕಲಾಸಿಪಾಳ್ಯ ಬಸ್ ಸ್ಟ್ಯಾಂಡ್ನ ಪ್ರತಿ ಮೂಲೆಯಲ್ಲೂ ಒಂದಷ್ಟು ಪರಿಶೀಲನೆಯನ್ನು ನಡೆಸುವ ಕೆಲಸವನ್ನು ಕೂಡ ಪೊಲೀಸರು ಬಾಂಬ್ ತಂಡದ ಜೊತೆ ಮಾಡ್ತಿದ್ದಾರೆ. ಕಾರಣ ಆತ ಬಂದು ಬ್ಯಾಗನ್ನು ಇಟ್ಟು ಮರೆತು ಹೋಗಿದ್ದಾನ ಇಲ್ವಾ ಅಥವಾ ಒಬ್ಬ ಬಂದು ಬ್ಯಾಗನ್ನು ಇಟ್ಟು ಹೋಗಿರೋದು CCTVಯಲ್ಲಿ ಗೊತ್ತಾಗ್ತಿದೆ. ಆ CCTVಯನ್ನು ಕೂಡ ಇದೀಗ ವಶಕ್ಕೆ ಪಡೆಯುವ ಕೆಲಸವನ್ನು ಮಾಡಲಾಗ್ತಿದೆ. ಒಂದು ಪ್ರಮುಖವಾಗಿ ಏನಂತ ಹೇಳಿದ್ರೆ ಆ ಒಂದು ಬ್ಯಾಗ್ನಲ್ಲಿ ಜಿಲೆಟಿನ್ ಕಡ್ಡಿಗಳನ್ನು ಹೊರತುಪಡಿಸಿದ್ರೆ ಬೇರೆ ಯಾವುದೇ ಸ್ಫೋಟಕ ವಸ್ತುಗಳು ಇಲ್ಲ. ಅಂದರೆ ಆ ಜಿಲೆಟಿನ್ ಕಡ್ಡಿ ಏಕಾಏಕಿ ಅದರೊಂದಿಂದನೇ ಸ್ಫೋಟವನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಪೂರಕವಾದಂತಹ ಒಂದಷ್ಟು ಮೆಟೀರಿಯಲ್ಗಳು, ಪೂರಕವಾದಂತಹ ವಸ್ತುಗಳಿರಬೇಕಿತ್ತು. ಅದ್ಯಾವುದು ಕೂಡ ಕಂಡು ಬಂದಿಲ್ಲ. ಹೀಗಾಗಿ ಆತ ಯಾರು, ಏನು ಎತ್ತ ಅಂತೇಳಿ ಪರಿಶೀಲನೆಯನ್ನು ನಡೆಸುವ ಕೆಲಸವನ್ನು ಮಾಡ್ತಿದ್ದೀವಿ ಅನ್ನೋ ಮಟ್ಟಿಗೆ DCP ಕೂಡ ಒಂದಷ್ಟು ಮಾಹಿತಿಯನ್ನು ನೀಡ್ತಿದ್ದಾರೆ. ದಿವ್ಯಾ, ಓಕೆ, ಅಂದರೆ ಈ ಬಸ್ ಸ್ಟ್ಯಾಂಡ್ನ ಸುತ್ತಮುತ್ತ ಮತ್ತು ಆ ಪಬ್ಲಿಕ್ ಟಾಯ್ಲೆಟ್ ಏನಿದೆ ಆ ಭಾಗ ಅಲ್ಲೆಲ್ಲ CCTVಗಳು ಇರುತ್ತಲ್ವಾ, ಯಾರು ಎಷ್ಟೊತ್ತಿಗೆ ಬಿಟ್ಟು ಹೋದ್ರು ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತಲ್ವಾ, ಉದ್ದೇಶಪೂರ್ವಕವಾಗಿ ಬಿಟ್ಟಿದ್ದ ಏನು ಅನ್ನೋದ್ರ ಬಗ್ಗೆ ಐಡೆಂಟಿಫೈ ಮಾಡೋದಕ್ಕೆ ಈಸಿ ಆಗುತ್ತೆ. ನಿಜ ದಿವ್ಯಾ, ಅದನ್ನು ಮತ್ತೊಮ್ಮೆ ತೋರಿಸ್ತೀವಿ. ಇದು ಆ ಖಾಸಗಿ ಬಸ್ ಸ್ಟ್ಯಾಂಡ್ ಏನಿದೆ ಆ ಬಸ್ ಸ್ಟ್ಯಾಂಡ್ಗೆ ಹೊಂದಿಕೊಂಡಂತಿರುವ ಒಂದು ಸುಲಭ ಶೌಚಾಲಯ. ಇದು ಬೆಂಗಳೂರಿನ ಕಲಾಸಿಪಾಳ್ಯದ ಈ ಖಾಸಗಿ ನಿಲ್ದಾಣ, ಅದರ ಪಕ್ಕದಲ್ಲೇ BMTC ನಿಲ್ದಾಣ ಇದೆ. ಅದಕ್ಕೆ ಹೊಂದಿಕೊಂಡಂತೆ ಈ ರೀತಿಯಾದಂತಹ ಒಂದು ಇವತ್ತಿನ ಒಂದು ಅಚಾತುರ್ಯದ ಘಟನೆ ನಡೆದಿರೋದು. ಸದ್ಯ ಆ ಟಾಯ್ಲೆಟ್ನ ಒಳಭಾಗದಲ್ಲಿ ಆ ಟೇಬಲ್ ಮೇಲೆ ಬಿಟ್ಟು ಹೋಗಿದ್ದಾನೆ ಅನ್ನೋ ಒಂದು
ಶಂಕೆ ಇರೋದು. ಕಾರಣ ಏಕಾಏಕಿ ಈ ರೀತಿಯಾಗಿ ಒಂದಷ್ಟು ಸ್ಫೋಟಕಗಳನ್ನು ಬಿಟ್ಟೋಗ್ತಾರೆ ಅಂತ ಹೇಳಿದ್ರೆ ಸಹಜವಾಗಿ ಒಂದಷ್ಟು ಆತಂಕ. ಯಾಕಂತ ಹೇಳಿದ್ರೆ ಸಾಕಷ್ಟು ಜನ ಬರ್ತಿರ್ತಾರೆ. ಹೀಗಿದ್ದಂತಹ ಸಂದರ್ಭದಲ್ಲಿ ಈ ರೀತಿಯಾದಂಥ ವಸ್ತುಗಳನ್ನು ಇಲ್ಲಿ ಬಿಟ್ಟೋದ್ರೆ ಹೇಗೆ? ಇಲ್ಲಿ ಏನು ಈ ಸುಲಭ ಶೌಚಾಲಯ ಏನಿದೆ ಇದನ್ನು ನೋಡ್ಕೊಳ್ತಿದ್ದಂತಹ ವ್ಯಕ್ತಿಯೇ ಇದನ್ನು ಗಮನಿಸಿದ್ದಾರೆ. ಈ ಟೇಬಲ್ ಮೇಲೆ ಒಂದಷ್ಟು ಆ ಸ್ಫೋಟಕ ಬ್ಯಾಗನ್ನು ಬಿಟ್ಟೋಗಿದ್ದಾರೆ. ಸಾಮಾನ್ಯವಾಗಿ ಟಾಯ್ಲೆಟ್ಗೆ ಹೋದಂತಹ ಸಂದರ್ಭದಲ್ಲಿ ಬ್ಯಾಗನ್ನು ಹೊರಗಡೆ ಇಟ್ಟಿರ್ತಾರೆ, ಹಾಗೆ ಇಟ್ಟು ಆ ವ್ಯಕ್ತಿ ಹೋಗಿದ್ದಾನೆ ಅನ್ನೋದು ಒಂದಷ್ಟು ಮಾಹಿತಿ ಇವರು ಸ್ಥಳೀಯರು ಅವ್ರು ನೋಡಿದ್ದಾರೆ. ಹೇಗೆ ನೋಡಿದ್ರಿ? ಏನು हिंदी 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 ಹಿಂದಿ में बात करो. ये कस्टमर इधर बैग डाल के गया, वो बैग है पीठ वाला नहीं, कवर, तो कवर बैग डाल के गया इधर 9 से 10 के बीच में। वो क्लीनिंग चालू था, वो सिक्योरिटी वाले क्लीनिंग करा के वो फोटो खींच के भेजते ऊपर क्लीन है कि नहीं। तो इधर डाल के का बहुत टाइम पड़ा था, कोई लेके नहीं जा रहा था, तो बाद में सिक्योरिटी वाले को बुला के चेक कराया कि इधर बहुत टाइम से बैग पड़ा है। तो वो लोग आया तो चेक किए, फिर देखे तो बोले ये विस्फोटक सामान है। फिर वो लोग स्फोटक। हाँ, और ये अपना क्या बोलते हैं बस बनाते तुम पुलिस को इन्फॉर्म किया? वो सिक्योरिटी वाले सब किए। हाँ, ये बस बनाते हैं वो लोग। क्या क्या है स्फोटक? ये वो इतना मोटा मोटा पैकेट था, इतना लंबा लंबा, अभी क्या था वो हम लोग को मालूम नहीं। वो वायर के जैसा था उसमें, तो वही लोग देखे, फिर इधर डाल के चेक किए, फिर वो लेके गए। पुलिस कितना टाइम को आया? ये सीज कर लिया? वो 10 के बाद ही आए थे वो लोग। वो सिक्योरिटी वाले सब बुलाए वो लोग। और ಕಡ್ಡಿ ಅಷ್ಟೇನ ಇದ್ದಿದ್ದು, ಬೇರೆ ಇರಲಿಲ್ಲ? हिंदी हिंदी तेलुगु नहीं करना नहीं आता, हिंदी हिंदी बोलो। ಇದು ಇಲ್ಲಿದ್ದಂತಹ ವ್ಯಕ್ತಿ ಆ ಬ್ಯಾಗ್ ಏನಿತ್ತು ಆ ಬ್ಯಾಗನ್ನು ಈ ಟೇಬಲ್ ಮೇಲೆ ಬಿಟ್ಟೋಗಿದ್ರು. ತುಂಬ ಹೊತ್ತು ಅವರು ಆ ಬ್ಯಾಗನ್ನು ತೆಗೆದುಕೊಂಡು ಹೋಗಲಿಲ್ಲ. ಹೀಗಾಗಿ ನಾನು ನೋಡಿದಂತಹ ಸಂದರ್ಭದಲ್ಲಿ ಅದರೊಳಗೆ ಒಂದಷ್ಟು ಜಿಲೆಟಿನ್ ಕಡ್ಡಿ ರೀತಿಯ ವಸ್ತುಗಳು, ಸ್ಫೋಟಕ ವಸ್ತುಗಳು ಕಂಡುಬಂದು ನಾನು ಕೂಡಲೇ ಇದರ ಉಸ್ತುವಾರಿಯನ್ನು ನೋಡ್ಕೊಳ್ತಿದ್ದಂತಹ ಸೆಕ್ಯೂರಿಟಿಗೆ ಮಾಹಿತಿಯನ್ನು ಕೊಟ್ಟೆ. ಅವರು ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪೊಲೀಸರು ಸ್ಥಳಕ್ಕೆ ಬಂದು ಆ ಬ್ಯಾಗನ್ನು ಸೀಸ್ ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೆ ಇಡೀ ಕಲಾಸಿಪಾಳ್ಯ ಬಸ್ ಸ್ಟ್ಯಾಂಡ್ ಏನಿದೆ ಅಲ್ಲಿ ಒಂದಷ್ಟು ಪರಿಶೀಲನೆಯನ್ನು ನಡೆಸುವ ಕೆಲಸವನ್ನು ಮಾಡಿದ್ದಾರೆ. ಮತ್ತೆ ಆ CCTVಗಳ ಆಧಾರದ ಮೇಲೆ ಆ ವ್ಯಕ್ತಿಯನ್ನು ಪತ್ತೆ ಹಚ್ಚುವ ಕೆಲಸವನ್ನು ಮಾಡಲಾಗ್ತಿದೆ. ಉದ್ದೇಶಪೂರ್ವಕವಾಗಿ ಏನಾದರೂ ಆತ ತಂದಿಟ್ಟು ಹೋದ್ನಾ ಅಥವಾ ಮರೆತು ಏನಾದ್ರು ಹೋದ್ನಾ, ಆತ ಈ ಬಂಡೆ ಹೊಡೆಯುವ ಕೆಲಸಕ್ಕಾಗಿ ಜಿಲೆಟಿನ್ ಕಡ್ಡಿಗಳನ್ನ ಪರ್ಚೇಸ್ ಮಾಡಿದ್ದೆ ಆದಲ್ಲಿ ಆ ಬಂಡೆ ಹೊಡೆಯೋದಕ್ಕೆ ಲೈಸೆನ್ಸ್ ಇರುತ್ತೆ, ಆ ಲೈಸೆನ್ಸನ್ನು ಕೊಟ್ಟು ಎಲ್ಲಿ ಜಿಲೆಟಿನ್ ಕಡ್ಡಿಗಳನ್ನು ಪರ್ಚೇಸ್ ಮಾಡಿದೆ ಇದೆಲ್ಲದಕ್ಕೂ ಕೂಡ ಆತ ಉತ್ತರವನ್ನು ಕೊಡಬೇಕಾಗುತ್ತೆ. ದಿವ್ಯಾ, ಸದ್ಯ ಪೊಲೀಸರು ಇದೀಗ ಕಲಾಸಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸದ್ಯ ಪೊಲೀಸರು ಆ ಜಿಲೆಟಿನ್ ಕಡ್ಡಿ ಇದ್ದಂತಹ ಬ್ಯಾಗನ್ನು ಬಿಟ್ಟು ಹೋದಂತಹ ವ್ಯಕ್ತಿಗಾಗಿ ಹುಡುಕಾಟವನ್ನು ನಡೆಸುವ ಕೆಲಸವನ್ನು ಮಾಡ್ತಿದ್ದಾರೆ. ದಿವ್ಯಾ, ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗೆ. ಬಸ್ ನಿಲ್ದಾಣದಲ್ಲಿ ಈ ರೀತಿ ಸ್ಫೋಟಕ ವಸ್ತು ಪತ್ತೆಯಾಗಿದ್ದರಿಂದ ಕೆಲ ಕಾಲ ಭಯದ ವಾತಾವರಣ ನಿರ್ಮಾಣ ಆಗಿತ್ತು. ಸದ್ಯ ಪೊಲೀಸರು ಎಲ್ಲವನ್ನು ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ ಮತ್ತು ಅದನ್ನು ಅಲ್ಲಿಂದ ತೆರವು ಮಾಡುವಂತಹ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ ಮತ್ತು ಇಡೀ ಆ ಬಸ್ ನಿಲ್ದಾಣದಲ್ಲಿ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಇನ್ನೆಲ್ಲಾದರೂ ಕೂಡ ಈ ರೀತಿಯ ಸ್ಫೋಟಕ ವಸ್ತುಗಳು ಲಭ್ಯವಾಗಬಹುದಾ ಅನ್ನುವಂಥ ಹಿನ್ನೆಲೆಯಲ್ಲಿ ಒಬ್ಬ ವ್ಯಕ್ತಿ ಆ ಬ್ಯಾಗನ್ನು ಶೌಚಾಲಯದ ಬಳಿ ಹೋಗೋ ಸಂದರ್ಭದಲ್ಲಿ ಟೇಬಲ್ನ ಮೇಲೆ ಇಟ್ಟು ಹೋಗಿದ್ದ, ಬಿಟ್ಟು ಮರೆತು ಹೋಗಿರಬಹುದೇನೋ ಅನ್ನುವಂಥ ಅಂದಾಜನ್ನು ಮಾಡಲಾಗ್ತಾ ಇದೆ. ಆದರೂ ಕೂಡ CCTV ಫುಟೇಜ್ನ ಆಧಾರದ ಮೇಲೆ ಎಷ್ಟೊತ್ತಿಗೆ ಬಂದದ್ದು, ಏನು ಕತೆ, ಅದೆಲ್ಲದರ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ.